ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ಹಂಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಪೂಜೆ ಎಲ್ಲ ಮಾಡಿತಾ ಇತ್ತು. ನಮ್ಮ ಪಾಪು ನೋಡಿ ಹೇಗೆ ಪೂಜೆ ಮಾಡ್ತಿದ್ದಾನೆ. ನಂಗೆ ನಗು ಬರುತ್ತೆ ಅವನು ಆಡೋ ಥರನ. ಬಟ್ ಅವನೇ ಪೂಜೆ ಮಾಡಬೇಕು, ನಮ್ಮ ಕೈಲಿ ಮಾಡಿಸೋದೇ ಇಲ್ಲ. ನೋಡಿ ಹೇಗೆ ಆಡ್ತಾನೆ. ಆಮೇಲೆ ನೆಕ್ಸ್ಟು ಕಾಫಿ ಕುಡಿದು ಸಂಜೆ ಲಾಗ್ ಆಗಿರುತ್ತೆ. ನಮ್ಮ ಪಾಪುಗೆ ಹಾಲು ಕೊಟ್ಟು ಆಮೇಲೆ ನಾನು ಕಾಫಿ ಕುಡಿದೆ. ಅಂದಮೇಲೆ ಚಿಕನ್ ತೊಗೊಂಬಂದಿದ್ವಿ. ಅದರಲ್ಲಿ ಲಿವರ್ದು ಬಂದು ಸುಟ್ಬಿಟ್ಟು ತಿಂದಿದ್ದು ನನ್ನ ಚೈಲ್ಡ್ಹುಡ್ಡಿಂದನೂ ನಾವು ಹಿಂಗೆ ತಿನ್ನೋದು. ಹಾಗೆ ನಮ್ಮ ಪಾಪುಗೂ ಮಾಡಿಕೊಡ್ಬೇಕಿದೆ. ಫಸ್ಟ್ ಟೈಮ್ ನಾನು ಮಾಡಿಕೊಟ್ಟಿರೋದು ನಮ್ಮ ಪಾಪುಗೆ. ತಿಂತಾನೋ ಹೆಂಗೋ ಅಂದ್ಬಿಟ್ಟು ಮಾಡಿಕೊಟ್ಟೆ. ಬಟ್ ಇಷ್ಟಪಟ್ಟು ತಿಂದ. ನಂಗೆ ತುಂಬ ಖುಷಿಯಾಗೋಯ್ತು ಅದು ನೋಡಿ. ಆಮೇಲೆ ಇವತ್ತು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಫಸ್ಟಿಗೆ ಇದು ಕುಕ್ಕರ್ ಇಟ್ಬಿಟ್ಟು ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಪುದೀನ ಮತ್ತು ಅದು ಮೆಂತ್ಯ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇವನ್ನ ಹಾಕ್ಬಿಟ್ಟು ರುಬ್ಕೊಂಡೆ. ಟೊಮೊಟೊ ಕೂಡ ಹಾಕಿದ್ದೆ, ಏಕೆಂದರೆ ನಂಗೆ ಟೊಮೊಟೊ ಬಾಯಿಗೆಲ್ಲ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ಟೊಮೊಟೊನೆಲ್ಲ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಬಿಡ್ತೀನಿ. ರುಬ್ಕೊಳ್ಳೋಷ್ಟೊತ್ತಿಗೆ ನಾನಿಲ್ಲಿ ಎಣ್ಣೆ ಕಾದೋಗ್ಬಿಟ್ಟಿತ್ತು. ಅದಕ್ಕೆ ಸ್ಪೈಸಸ್ ಹಾಕಬೇಕಾಗಿತ್ತು. ಚಕ್ಕೆ, ಲವಂಗ, ಏಲಕ್ಕಿ, ಅದೇನೋ ಚಕ್ರ ಮೊಗ್ಗು ಅವೇನೇನೋ ಹೇಳ್ತಾರೆ, ಅದು ಹೆಸರೆಲ್ಲ ಗೊತ್ತಿಲ್ಲ, ಎಲೆ, ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಗೋಲ್ಡನ್ ಫ್ರೈ ಬರೋ ತನಕ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಬಟ್ ನಾನು ಒಂದೇ ಹಾಕೋದು, ದಪ್ಪ ಈರುಳ್ಳಿ ಒಂದು ಹಾಕ್ಬಿಡ್ತೀನಿ. ನನಗೆ ಏನು ಬಾಯಿಗೆ ಸಿಗಬಾರ್ದು, ಏನೂ ಕೂಡ ಸಿಗಬಾರ್ದು ನನಗೆ ಸಿಕ್ಕಿದ್ರೆ ನಾನು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಅದು ಫ್ರೈ ಆಗ್ತಾ ಇರಲಿ. ಗೋಲ್ಡನ್ ಫ್ರೈ ಆಯಿತು ನೋಡಿ. ಇವಾಗ ನಾನೇನು ಮಾಡ್ತಿದ್ದೀನಿ, ಇದಕ್ಕೇ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು 1/2 kg ಚಿಕನ್ಗೆ ಅಷ್ಟೇ ಮಾಡ್ತಿರೋದು ನಾನಿಲ್ಲಿ. ಇವಾಗ ಇದಕ್ಕೇ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ನೀರು ಬಿಡಬೇಕು. ಚಿಕನಲ್ಲಿ ನೀರಿನಂಶ ಇರುತ್ತಲ್ಲ, ಆ ನೀರಿನಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿ ತನಕ ಬೇಯಿಸ್ಕೋಬೇಕು. ಒಬ್ಬೊಬ್ಬರಿಗೆಲ್ಲ ಈ ಥರನೇ ತಿನ್ಕೋತಾರೆ. ಅರಿಶಿನದಲ್ಲಿ, ಉಪ್ಪದಲ್ಲಿ ಬೇಯಿಸಿರೋದನ್ನೇ ತಿಂತಾರೆ. ಬಟ್ ನಮ್ಗೆ ಇಷ್ಟ ಆಗಲ್ಲ. ನಮಗೆ ನೀಟಾಗಿರೋದೇ ಇಷ್ಟ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಪರವಾಗಿಲ್ಲ. ಅದಾದಮೇಲೆ ನೋಡಿ ಎಲ್ಲ ನೀರು ಬಿಟ್ಕೊಂಡೈತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬೇಯ್ಕೊಳ್ಳಿ. ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿದ್ನಲ್ಲ, ಅದು ಕೂಡ ಹಾಕಬೇಕಾಗಿತ್ತು. ಇದೊಂದು ಸ್ವಲ್ಪ ಬೇಯ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಯಲಿ ಅಂತ ಬಿಟ್ಟೆ. ನೋಡಿ, ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ, ಪೇಸ್ಟ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಏಕೆಂದರೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೋಬೇಕು. ಆವಾಗ ಟೇಸ್ಟ್ ಬರೋದು ಚಿಕನ್ದು. ಬಿರಿಯಾನಿ ಕೂಡ ಅನ್ನಕ್ಕೆಲ್ಲ ಅಂಟ್ಕೊಬಿಡುತ್ತೆ. ಈ ಚಿಕನ್ದೆಲ್ಲ ಅಂಟೋದೇ ಸ್ವಲ್ಪ ಹಿಂಸೆ. ಅದಕ್ಕೆ ಚೆನ್ನಾಗಿ ಬೇಯಿಸ್ಬಿಟ್ಟು ನೋಡಿ ಹೆಂಗೆ ಕುದೀತಾ ಇದೆ. ಈ ಟೈಮಲ್ಲಿ ನಾವು ನೀರು ಹಾಕ್ಕೋಬೇಕು. ನಾವು ಎಷ್ಟು ಅಕ್ಕಿ ಹಾಕ್ಕೋತೀವಿ ಅಷ್ಟು ನಾವು ನೀರು ಹಾಕ್ಕೊಂಡು, ನಾನು ಇಲ್ಲಿ 1.25 ಅಕ್ಕಿ ಹಾಕಿದ್ದೆ. ಸೊ ನಾನು ಒಂದು 4 ಗ್ಲಾಸಷ್ಟು ನೀರು ಹಾಕ್ಬಿಟ್ಟಿದ್ದೆ. ಇನ್ನು ಕಮ್ಮಿ ಹಾಕಿದರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು, ಪರವಾಗಿರಲಿಲ್ಲ. ಒಂದು 4 ಗ್ಲಾಸ್ ನೀರು ಹಾಕಿ ಆಮೇಲೆ ತೊಳೆದಿಟ್ಕೊಂಡಿರೋ ರೈಸ್ ಹಾಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ ಆಯಿತು ಇದ್ರ ಕೆಲಸ. ಇದೊಂದು 2-3 ಕುಗ್ಗಿಸ್ಕೊಂಡ್ರೆ ಸಾಕು, ಆಗೋಗುತ್ತೆ. ಫುಲ್ಲು ವಿಸಿಲೆಲ್ಲ ಬಿಟ್ಟಾದಮೇಲೆ ತೆಗೆದ್ರೆ ಅದು ಚೆನ್ನಾಗಿರುತ್ತೆ. ಆಮೇಲೆ ನಿಂಬೆಹಣ್ಣು ಒಂದು ಹಾಕಬೇಕಾಗಿತ್ತು, ನಾನು ಹಾಕೋದು ಮರ್ತುಬಿಟ್ಟೆ. ನಿಂಬೆಹಣ್ಣ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಹಾಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಶೆಲ್ಫೆಲ್ಲ
ನೀಟಾಗಿ ಮಾಡಿಕೊಂಡೆ. ಅದಾದಮೇಲೆ ಇನ್ನೇನು ಕೆಲಸ ಇರಲಿಲ್ಲ ನನಗೆ. ಅದಾದಮೇಲೆ ಏನೂ ಇಲ್ಲ, ಎಲ್ಲ ಸ್ವಲ್ಪ ಹೊತ್ತು ಕೂತಿದ್ದೆ ಅಷ್ಟೇ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ವಿಸಲ್ ಆದಮೇಲೆ ನಾನು ಆರಿಸೋದು ನೋಡಿ, ವಿಸಲ್ ಬಿಟ್ಟಿದೆ. ಸೊ ಇವಾಗ ಓಪನ್ ಮಾಡಿ ನೋಡಿ ಹೇಗೆ ಆ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಮೇಲೆ ಇದ್ಬಿಡುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನಾನು ತಿಂದೆ. ಟೇಸ್ಟ್ ನೋಡಿದೆ, ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ತುಂಬ ಬೆನಿಫಿಟ್ ಇದೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಹಾಗೆ ಇಷ್ಟ ಆಗಿರುತ್ತೆ ನನ್ನ ಬ್ಲಾಗು. ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.